ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪರಶುರಾಮ್ ಉದ್ಯಾನವನದ ಅಭಿವೃದ್ಧಿಗೆ 25 ಲಕ್ಷ ರೂಪಾಯಿ ಕಾಯ್ದಿರಿಸಿದ ನಗರಸಭೆ. ನಗರಸಭೆಯಲ್ಲಿ ಪೌರಾಯುಕ್ತ ಜ್ಯೋತಿ ಗಿರೀಶ್ರನ್ನ ಸನ್ಮಾನಿಸಿದ ಜಮಖಂಡಿ ನಗರಾಭಿವೃದ್ಧಿ ಸಂಘದ ಸದಸ್ಯರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆಯ ಬಜೆಟ್ನಲ್ಲಿ ಸ್ಥಳೀಯ ಪರಶುರಾಮ್ ಉದ್ಯಾನವನದ ಅಭಿವೃದ್ಧಿಗೆ 25 ಲಕ್ಷ ರೂಪಾಯಿಗಳನ್ನು ಕಾಯ್ದಿರಿಸಲಾಗಿದೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಜಮಖಂಡಿ ನಗರಾಭಿವೃದ್ಧಿ ಸಂಘದ ವತಿಯಿಂದ ಹೋರಾಟಗಾರರು ಜಮಖಂಡಿ ನಗರಸಭೆಗೆ ಮನವಿ ಸಲ್ಲಿಸಿದರು. ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಬಜೆಟ್ನಲ್ಲಿ ಉದ್ಯಾನವನದ ಅಭಿವೃದ್ಧಿಗೆ 25 ಲಕ್ಷ ರೂಪಾಯಿಗಳನ್ನು ಕಾಯ್ದಿರಿಸಿದ್ದಾರೆ. ಹೀಗಾಗಿ ಸಂಘದ ಅಧ್ಯಕ್ಷ ಸುನೀಲ್ ರಮೇಶ್ ಸುನಗಾರ್ ಹಾಗೂ ಸಂಘದ ಪದಾಧಿಕಾರಿಗಳು ನಗರಸಭೆಯ ಕಾರ್ಯಾಲಯದಲ್ಲಿ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸುನೀಲ್ ಸುನಗಾರ್, ಗುರುಪ್ರಸಾದ್ ಬಾಗಲಕೋಟ್, ಕಾರ್ತಿಕ್ ಮಾಲಿಂಗ್ಪುರ್, ವಿಶಾಲ್ ಜಿರ್ಲಿ, ಸಮ್ಮೇದ್ ನ್ಯಾಮಗೌಡ, ಸಂಗಮೇಶ್ ಬಿದ್ರಿ, ವಿನಾಯಕ್ ಜಾಧವ್, ಮಲ್ಲು ಶಿರ್ಹಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಜಮಖಂಡಿ ನಗರಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನಾನು ಸುನೀಲ್ ರಮೇಶ್ ಸುನಗಾರ್, ನಗರಸಭೆ ಪೌರಾಯುಕ್ತರಾದ ಜ್ಯೋತಿ ಗಿರೀಶ್ ಅವರಿಗೆ ಸನ್ಮಾನ ಹಮ್ಮಿಕೊಂಡಿದ್ದೆವು. ವಿಷಯವೇನೆಂದರೆ, ಪಟವನ್ ರಾಜ್ಯದ ಕಾಲದಲ್ಲಿದ್ದಂಥ ದೇಸಾಯಿ ವೃತ್ತದಲ್ಲಿ ಪರಶುರಾಮ್ ಉದ್ಯಾನವನ ಹಾಳಾಗಿತ್ತು. ಆದ ಕಾರಣ ಅದನ್ನು ಅಭಿವೃದ್ಧಿಪಡಿಸಲು ನಗರಸಭೆ ಆಯುಕ್ತರಾದ ಜ್ಯೋತಿ ಗಿರೀಶ್ ಅವರಿಗೆ ಮನವಿ ಮಾಡಿದ್ದೆವು. ನಿನ್ನೆ ನಡೆದಂಥ ಬಜೆಟ್ನಲ್ಲಿ 25 ಲಕ್ಷ ರೂಪಾಯಿ ನಗದನ್ನು ಅಭಿವೃದ್ಧಿಪಡಿಸಲು ಮಂಡನೆ ಮಾಡಿದ್ದಾರೆ. ನಮ್ಮ ಮನವಿಗೆ ಸ್ಪಂದಿಸಿದ ಪೌರಾಯುಕ್ತರಿಗೆ ಇಂದು ಸನ್ಮಾನಿಸಿ ಅಭಿನಂದಿಸಿದೆವು. ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕೆಂದು ನಮ್ಮ ಸಂಘದ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.